ಶಿವ ಸರ್ ಜೊತೆ ಇದ್ವಿ. ಇವತ್ತು ನೋಡ್ಬೋದು ನಿಮಗೆ ಅರೆಕನಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಅರೆಕನಟ್ ಪ್ಲಾಂಟೇಶನ್ ಇದ್ದಾವೆ. ಯಾವ್ಯಾವ ಥರ ವೆರೈಟಿ ಇದ್ದಾವೆ ಶಿವ ಸರ್ ಹತ್ರ ಒಂದು ಎಕ್ಸ್ಪ್ಲೇಷನ್ ಮಾಡ್ತಾ ಹೋಗ್ತಾರೆ. ಶಿವ ಸರ್ ಒಂದು ಕಡೆಯಿಂದ ನೀವು ಯಾವ್ಯಾವ ಥರ ವೆರೈಟಿ ಇದ್ದಾವೆ, ರೇಟ್ ಎಷ್ಟಿದ್ದಾವೆ ಗಿಡ, ಅದ್ರ ಬಗ್ಗೆ ಒಂದು ಹೇಳ್ತಾ ಹೋಗ್ತಾರಾ ಸರ್? ಇದು ಅಡಿಕೆ ಬೀಜದ ಗೋಟು. ಅಡಿಕೆ ಬೀಜದ ಗೋಟು ಹೇಗೆ ಸೆಲೆಕ್ಷನ್ ಮಾಡ್ತೀವಿ ಅಂದರೆ 30 ಇಂದ 40 ವರ್ಷದೊಳಗಿನ ತೋಟದ್ದು ಆರೋಗ್ಯಕರವಾಗಿ ಇರೋ ಗಿಡಕ್ಕೆ ಮಾತ್ರ ಸೆಲೆಕ್ಷನ್ ಮಾಡಿಕೊಂಡು ನಾವು ಬಿಟ್ಕೊತೀವಿ. ಅದರಲ್ಲಿ ನಾವು ಆಯ್ದ ನೋಡಿ ಒಂದ್ಸರಿ ನೀವು ಆಯ್ದ ಗೋಟನ್ನು ಮಾತ್ರ ತೆಗಿತೀವಿ, ಎಲ್ಲ ಗೋಟಲ್ಲೂ ತೆಗಿಯಲ್ಲ. ರೌಂಡ್ ಆಗಿರ್ಬೇಕು, ತೆಳುವು ಸಿಪ್ಪೆ ಇರಬೇಕು, ಕಾಯಿ ದಪ್ಪ ಇರಬೇಕು, ಇಂಥ ಗೋಟನ್ನು ಮಾತ್ರ ಸೆಲೆಕ್ಷನ್ ಮಾಡ್ತೀವಿ ನಾವು. ಆಮೇಲೆ ನೆಕ್ಸ್ಟ್ ಇದ್ರ ಬಗ್ಗೆ ಹೇಳ್ತೀರಾ ಈ ವಿಶೇಷತೆ? ಇದನ್ನ ನಾವು ನೀಟಾಗಿ ಪೂರ್ತಿ ಸಾವಯವದಲ್ಲಿ ಮಡಿ ಮಾಡ್ತೀವಿ. ಮಡಿ ಮಾಡಿಬಿಟ್ಟು ನೆಕ್ಸ್ಟ್ ಫಸ್ಟ್ ಸ್ಟಾರ್ಟಿಂಗ್ ಸೈಜ್ ನಮ್ಮ ಹತ್ರ ಬರೋದು 2 kg ಗಿಡ. 2 kg ಗಿಡ. ಈ ಕಾನ್ಸೆಪ್ಟ್ ಯಾಕೆ ಮಾಡಿದೀವಿ ಅಂದ್ರೆ ಎಲ್ಲರೂ ದೊಡ್ಡ ರೈತರು ಇರಲ್ಲ, ಸಣ್ಣ ರೈತರು ಇರ್ತಾರೆ. ಕೆಲವರು ಅವ್ರ ರೇಟಲ್ಲಿ ಬೇಕು ಅಂತ ಕೇಳೋರು ಇರ್ತಾರೆ. ಬೇಡಿಕೆ ತಕ್ಕಂತೆ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ನಾವು 2 kg ಗಿಡ ನೀವು ನೋಡಿದಿರಾ, ಪ್ಯಾಕೆಟ್ ಸೈಜ್ ನೋಡಿ, 2 kg ಗಿಡ. ಈ ಗಿಡನ ನಾವು ಸಣ್ಣ 2 kg ಗಿಡ ಲಕ್ಷಾಂತರ ಗಿಡ ಸಿಗ್ತವೆ ನಮ್ಮ ಹತ್ರ. ನೀವು ಎಷ್ಟು ಕ್ವಾಂಟಿಟಿ ಕೇಳ್ತೀರೋ ಅಷ್ಟು ಕ್ವಾಂಟಿಟಿ. ನೆಕ್ಸ್ಟ್ ಇದು ನಾವು ಮಾಡಿರೋದು 3 kg. ಇನ್ನು ಸ್ವಲ್ಪ ನಮಗೆ ಜಾಸ್ತಿ ಚೂರು ದಪ್ಪ ಬುಡ ಇರಲಿ, ಗಿಡ ಸ್ವಲ್ಪ ದೊಡ್ಡದಿರಲಿ, ನಮಗೆ ಸ್ವಲ್ಪ ಕಾಸ್ಟು ಚೂರು ಆದ್ರೂ ಪರವಾಗಿಲ್ಲ ಅನ್ನೋ ರೈತರಿಗೆ ಈ 3 kg ಗಿಡ ಕಾನ್ಸೆಪ್ಟಲ್ಲಿ ನಾವು ಮಾಡಿದ್ದೀವಿ. ನೋಡಿ ಎಲ್ಲ ಗಿಡ 3 kg ಗಿಡ. ಇದ್ರ ನೆಕ್ಸ್ಟ್ ಸೈಜು ಇದು 5 kg ಗಿಡ. 5 kg ಗಿಡ ನೋಡಿ ಒಂದ್ಸರಿ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ. ನೀವು ಕರ್ನಾಟಕದ ಎಲ್ಲೂ ಬೇಕಾದರೂ ನೋಡಿ, ನಾವು ಇಷ್ಟೊಂದು ಆರೋಗ್ಯಕರವಾಗಿ ತುಂಬ ನೀಟಾಗಿ ಮತ್ತು ಆದಷ್ಟು ಸಾವಯವ ಯೂಸ್ ಮಾಡ್ತೀವಿ ನಾವು ಗಿಡಕ್ಕೆ. ಎಷ್ಟು ಚೆನ್ನಾಗಿ ಬುಡ ದಪ್ಪ ಗಿಡ ನೋಡಿ ಹೇಗೆ ನೇಚರಲ್ಲೇ ಬೆಳೆಸಿರೋದು ನಾವು. ತುಂಬ ಚೆನ್ನಾಗಿದೆ ಇದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ನಾವು ಇದು 10 kg ಪ್ಯಾಕೆಟು. 10 kg ಪ್ಯಾಕೆಟು ಒಂದ್ಸರಿ ನೋಡಿ 10 kg ಪ್ಯಾಕೆಟು ಹೇಗಿದೆ ಅಂತ ನಮ್ಮ ಹತ್ರ. ತುಂಬ ಚೆನ್ನಾಗಿದೆ. ನೀವು ಈ ರೀತಿ ಗಿಡನ ನೀವೆಲ್ಲೂ ನೋಡಿದ್ರು ಸಿಗಲ್ಲ ನಮ್ಮ ಹತ್ರ. ಈ ಕಾನ್ಸೆಪ್ಟ್ ಯಾಕೆ ಮಾಡಿದ್ದೀವಿ, ಕೆಲವರು ರೈತರು ನಾವು ಏನು ಮಾಡ್ತಾರೆ ಅಂದರೆ ನಾವು ಎಷ್ಟು ಬೇಕಾದ್ರೆ ಸಿಗುತ್ತೆ, 2 kg 3 kg 5 kg ಅದಕ್ಕೆ ಎಷ್ಟು ಗಿಡ ಬೇಕಾದ್ರೆ ಸಿಗುತ್ತೆ, ಎಷ್ಟು ಗಿಡ ಬೇಕಾದ್ರೂ ಸಿಗುತ್ತೆ. ಈ ನಾವು 10 kg ಕಾನ್ಸೆಪ್ಟ್ ಮಾಡಿರೋದು ಯಾಕೆ ಅಂತ ಹೇಳಿದ್ರೆ, ಕೆಲವರು ನಾವು 1 ವರ್ಷ ತೋಟ ಕೊಡ್ಸಿದ್ದೀವಿ, 2 ವರ್ಷ ಕೊಡ್ಸಿದ್ದೀವಿ, ಅದ್ರ ಮಧ್ಯೆ ಹೋಗಿರೋದಕ್ಕೆ ನಮಗೆ ಬೇಕು ಇದು ಅನ್ನೋರಿಗೆ ಅದ್ರ ಮ್ಯಾಚಿಗೆ ತಕ್ಕಂತೆ ನಾವು ಗಿಡ ಕೊಡ್ತೀವಿ. ಇದು 15 kg ಗಿಡ. 15 kg ಗಿಡನ ನಾವು ಈ ಕಾನ್ಸೆಪ್ಟ್ ಯಾಕೆ ಮಾಡಿದ್ದೀವಿ ಅಂದರೆ, ನಾವು ಫಸ್ಟಿಗೆ ಮಾಡ್ತಿರೋದೇ 2 kg 3 kg 5 kgಗೆ ಇದ್ವಿ. ರೈತರು ಅವ್ರ ಬೇಡಿಕೆ ಏನಿದೆ ಅಂದರೆ 2 kg 3 kg ನಾವು ಹಾಕಿದರೆ ನಮ್ದೊಂದು ಈಗ ದೊಡ್ಡ ತೋಟ ಇರುತ್ತೆ, 5 ವರ್ಷ ತೋಟ 10 ವರ್ಷ ತೋಟ. ಆ ಕಾನ್ಸೆಪ್ಟಿಗೆ ನಮಗೆ ಪ್ಯಾಕೆಟ್ ಸೈಜ್ ಬೇಕು, ಆ ರೀತಿ ಬೆಳೆಸ್ಕೊಡ್ಬೇಕು ಅಂತ ರೈತರು ಬೇಡಿಕೆ ತಕ್ಕಂತೆ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಷ್ಟೇ. ಅವರಿಗೋಸ್ಕರ ಮಾಡಿರೋದು ಇದು. ನೆಕ್ಸ್ಟ್ 20 kg ಪ್ಯಾಕೆಟ್. ಇದು ನೋಡಿ ನೀವು 20 kg ಪ್ಯಾಕೆಟ್ ಯಾವ ರೀತಿ ಇದೆ ಅಂತ ಒಂದ್ಸರಿ. 20 kg ಪ್ಯಾಕೆಟ್. ಇದು ಎಷ್ಟು ವರ್ಷದ ಗಿಡ? ಇದು ನಿಮಗೆ 1.5 ವರ್ಷ ಗಿಡ. 1.5 ವರ್ಷ ಗಿಡ. ಎಷ್ಟು ನ್ಯಾಚುರಲ್ ಆಗಿ ಮತ್ತೆ ಸಾವಯವದಲ್ಲೇ ಬೆಳೆಸಿರೋದು, ಆದಷ್ಟು ಸಾವಯವ ಯೂಸ್ ಮಾಡ್ತೀವಿ ನಾವು ಗಿಡಗಳಿಗೆ. ಈ ಕಾನ್ಸೆಪ್ಟ್ ಯಾಕೆ ಮಾಡಿದ್ದೀವಿ ಅಂದರೆ, ಒಂದು 5 ವರ್ಷ 10 ವರ್ಷ ತೋಟ ಇರುತ್ತೆ, ಅದ್ರ ಮಧ್ಯೆ ಹೋಗಿರ್ತವೆ ಕೆಲವೊಂದು ರೈತರು. ನಮಗೆ ಸಣ್ಣ ಗಿಡ ಬೇಡ, ದೊಡ್ಡ ಗಿಡನೇ ಬೇಕು ನಮಗೆ, ಅದಕ್ಕೆ ಮ್ಯಾಚಿಂಗ್ ಆಗಬೇಕು, ಅದ್ರ ತಕ್ಕಂತೆಯೇ ನಾವು ಗಿಡ ಕೊಡಿ, ನಮಗೆ ರೇಟು ಅದು ನಾವು ಮ್ಯಾಚಿಂಗ್ ಮಾಡ್ಕೊತೀವಿ ಅಂತ ಅನ್ನೋ ರೈತರಿಗೆ ಮಾತ್ರ ಇದು ಮಾಡಿದ್ದೀವಿ. 20 kg ಗಿಡ. 20 kg ಗಿಡ. ಇದು 35 kg ಗಿಡ. ಇದು ಲಾಸ್ಟು ನಮ್ಮ ಹತ್ರ ಸೈಜ್ ಅಳತೆ ಬರೋದು 35 kg ಗಿಡ. ನೋಡಿ ಹೇಗಿದೆ ಅಂತ ಒಂದ್ಸರಿ. ಎಷ್ಟು ಫಸಲ ಕೊಟ್ಬಿಡುತ್ತೆ ಸರ್? ಇದು ನೀವು ಇಲ್ಲಿಂದ ತೊಗೊಂಡೋಗಿ ಇನ್ನು 3 ವರ್ಷಕ್ಕೆ ಗಿಡ ಫಸಲು ಬರುತ್ತೆ ಅನ್ನೋದಕ್ಕೆ ನಮ್ಮ ಹತ್ರ ರೈತರು ತೊಗೊಂಡೋಗಿ ರಿಸಲ್ಟ್ ಬಂದಿರೋದು ಇದೆ, ಉದಾಹರಣೆ ಬಂದಿರೋದಿದೆ ಅಂತ ರೈತರು. ಈ ಥರ ನಿಮಗೆ ಇದು ಎಷ್ಟು ವರ್ಷದ ಗಿಡ ಇದು? ಇದು ನಿಮಗೆ 2 ವರ್ಷ ಗಿಡ. 2 ವರ್ಷದ ಗಿಡ ತಗೊಂಡೋಗಿ ಹಾಕಿದ್ರೆ ಫಸಲು ಬರಲ್ಲ ಅಂತಾರೆ. ಖಂಡಿತವಾಗಿ ಈ ಕಾನ್ಸೆಪ್ಟ್ ನಾವು ಹೇಳ್ತೀವಿ ಯಾವ ರೀತಿ ಮೆಥಡ್ ಮಾಡಬೇಕು ಅಂತ. ರೈತರು ಇಲ್ಲಿ ಬಂದಾಗ ಗುಂಡಿ ಯಾವ ಸ್ಟ್ರಕ್ಚರಲ್ಲಿ ಮಾಡಬೇಕು, ಅದಕ್ಕೆ ಏನೇನು ನಾವು ಬುಡಕ್ಕೆ ಪೋಷಕಾಂಶಗಳು ಯಾವ ರೀತಿ ಕೊಡಬೇಕು ಅಂತ ನಾವು ನೀಟಾಗಿ ಅವರಿಗೆ ಡೈರೆಕ್ಷನ್ ಕೊಟ್ಟು ಕಳಿಸಿರೋ ರಿಸಲ್ಟು ಬಂದಿದೆ ನಮ್ಮ ಹತ್ರ. ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ದಾರೆ. ಅದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಒಂದು ಪ್ರೈಸ್ ಬಗ್ಗೆನೂ ಮಾತಾಡೋಣ ಬನ್ನಿ.